ಕೂಲ್ ಆಗಿದೆ ಅಂದರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಬೆಳಗ್ಗೆ. ನೋಡ್ಬೋದು ಕತ್ಲು ಅನಿಸ್ತಾ ಇದೆ ಪೂರ್ತಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಶಿಲ್ಪಾ, ನಾನು ಚೆನ್ನಾಗಿದ್ದೀನಿ. ದೇವ್ರ ದಯದಿಂದ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ. ಹೀಗೆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಆಶಿಸ್ತೀನಿ. ಮತ್ತು ಇವತ್ತಿನ ಕ್ಲೈಮೇಟ್ ಅಂತೂ ತುಂಬ ಕೋಲ್ಡ್ ಆಗಿದೆ. ಬೆಳಗ್ಗೆಯಿಂದನೂ ಹಾಗೆ ಇದೆ. ಫುಲ್ ಮೋಡ ಎಲ್ಲ ಮುಚ್ಕೊಂಡಂಗೆ ಆಗ್ಬಿಟ್ಟೈತಿ. ಪೂರ್ತಿ ಒಂಥರ ಕತ್ಲು ಸಂಜೆ ಆಗಿರುತ್ತಲ್ಲ ಆ ರೀತಿ ವಾತಾವರಣ ಆಗಿತ್ತು. ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ, ಚಟ್ನಿ, ಸಾಂಬಾರ್, ಬೆಂಡಿ ಮಾಡಿದ್ದೆ. ಅಕ್ಕಿ ಇಡ್ಲಿ ಮಾಡಿದ್ದೆ. ತೋರ್ಸೋಣ ಅಂತ ಅಂದ್ಕೊಂಡೆ, ಒಂದು ಸ್ವಲ್ಪ ಗಡಿಬಿಡಿ ಆಯಿತು. ಹೀಗಾಗಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಬಂದಿದ್ವು ಇಡ್ಲಿ ಮಾತ್ರ. ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ. ನಾ ಮಾಡೋ ರೀತಿ ಸಾಂಬಾರು, ನಾ ಮಾಡೋ ಚಟ್ನಿ ನಿಮ್ಗೆ ಹೇಳ್ತೀನಿ ನಾನು ಏನು ಮಾಡ್ತೀನಿ ಅಂತೇಳಿ. ನೀವು ನೋಡ್ಬೋದು. ನೀವು ಹಾಗೆ ಬೆಣ್ಣೆ ತೆಗೆದಿದ್ನಲ್ಲ, ಮಜ್ಜಿಗೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ರಾಜ್ಮುಡಿ ರೈಸ್ ಅಂತ ಹೇಳಿತ್ತು, ಅದರದ್ದು ಒಂದು ರೈಸ್ ಮಾಡಿಬಿಟ್ಟು ಮಜ್ಜಿಗೆ ಹಾಕಿ ಸಾರು ಮಾಡೋಣ. ಮಜ್ಜಿಗೆ ಸಾರಲ್ಲಿ ತುಂಬ ವೆರೈಟೀಸ್ ಇರ್ತವೆ. ಬ್ರಾಹ್ಮಿನ್ಸ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಕಡೆ ಎಲ್ಲ ನನ್ನ ಮಜ್ಜಿಗೆ ಹುಳಿ, ಮಜ್ಜಿಗೆ ಅಂಬ್ರ ಅಂತೇನೇನೋ ಮಾಡ್ತಾರೆ. ಬಟ್ ನನಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದೇನಪ್ಪ ಅಂತಂದರೆ, ನಾವು ಹಳದಿ ಸಾರು ಅಂತೇವೆ ಮಜ್ಜಿಗೆಗೆ. ಬಿಳಿ ಸಾರು ಬೇರೆ, ಹಳದಿ ಸಾರು ಬೇರೆ. ಮಜ್ಜಿಗೆದು ಹಸೆ ಅಂಬ್ರ ಅಂತ ಹೇಳಿರುತ್ತೆ. ಹಸಿ ಅಂಬ್ರ ಅಂತ ಹೇಳಿದ್ರೆ ಬರೀ ಶುಂಠಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಅದಕ್ಕೆ ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಮಾಡ್ತೀವಿ. ಅದು ಬೇರೆ ಇರುತ್ತೆ. ಅದು ಹಸಿ ಆಮ್ರ ಅಂತ ಹೇಳಿ ಅದು ಚೆನ್ನಾಗಿರುತ್ತೆ. ತುಂಬ ಜನ ಇರಬೇಕು, ಭಾಳ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಒಂದು ಸ್ವಲ್ಪ ನಾವು ಕಡಲೆಬೇಳೆ, ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕ್ತೀವಿ. ಬೆಳಗ್ಗೆನೇ ಇಡ್ಲಿ ಮಾಡೋ ಟೈಮಿಗೆ ನಾನು ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಆಮೇಲೆ ಮಧ್ಯಾಹ್ನ 12:30 ಹಾಗೆ ಗ್ರೈಂಡ್ ಮಾಡ್ತಿರ್ತೀವಲ್ಲ ಅದರಲ್ಲೇ ಅದು ಹಾಕ್ತೀವಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇತ್ತು, ಹೀಗಾಗಿ ನಂದು ಮೆಣಸು ಹಾಕಿಲ್ಲ. ಮೆಣಸು ಹಾಕಿ, ಒಂದೆರಡು ಮೆಣಸು ಹಾಕಿ ಚೆನ್ನಾಗಾಗುತ್ತೆ, ಟೇಸ್ಟ್ ಕೊಡುತ್ತದು. ಬಟ್ ಇದು ಖಾರ ಆಯಿತು ಅಂತ ಹೇಳಿ ನಾನು ಹಾಕಲಿಲ್ಲ ಅಷ್ಟೇ. ನನಗೆ ಮಸಾಲೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಟ್ಟು ಒಂದಿಷ್ಟೇ ಹವೀಜ, ಒಂದಿಷ್ಟೇ ಮೆಂತೆ ಹಾಕಿ ನೀವು ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ. ಮಧ್ಯಾಹ್ನ ಅದು ಒಂದೇ ಅನ್ನ ಸಾರು ಹಾಕ್ಬಿಟ್ರೆ ಸಾಕು. ಯಾಕಂದ್ರೆ ಬೆಳಗ್ಗೆ ಚೆನ್ನಾಗಿ ತಿಂದಿರ್ತೀವಲ್ಲ ಇಡ್ಲಿನ, ಸಾಕು. ಮತ್ತು ರಾತ್ರಿ ಏನಾದ್ರು ಚಪಾತಿ ಏನಾದ್ರು ಮಾಡ್ಕೋಬೋದು. ಇವತ್ತು ಶುಕ್ರವಾರ ಆಗಿದ್ದಕ್ಕೆ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು, ನಾವು ಗೌರಿ ಪೂಜೆ ಮಾಡ್ತೀನಿ. ಗೌರಿ ಪೂಜೆ ಮಾಡಿಬಿಟ್ಟು ಲೋಬಾನ ಹಾಕಿ ಮನೆಗೆ, ಅದೊಂದೇನೋ ಮನಸ್ಸಿನ ನೆಮ್ಮದಿ. ಲೋಬಾನ ಹಾಕಿದ್ರೆ ನಂಗೆ ಭಾರಿ ಖುಷಿ. ನಾನು ಸಂಜೆ ಲೋಬಾನ ಇಲ್ಲ ಅಂತ ಹೇಳಿದ್ರು ಒಂದು ಸ್ಟಿಕ್ ತೊಗೊಂಡ್ಬಂದಿರ್ತೀನಿ. ಸ್ಟಿಕ್ಕಲ್ಲಿ ಹಾಕ್ತೀನಿ. ಕುಡ್ಕಿ ಅಂತ ಬರುತ್ತವಲ್ಲ, ಅದು ಕುಡ್ಕಿ ಬರ್ತವೆ, ಅದನ್ನ ಹಚ್ಬೋದು ನಾವು. ಅದೇನಿಲ್ಲ, ಒಂದು ಸ್ವಲ್ಪ ಬೆಂಕಿ ಹಿಡಿದ್ಬಿಟ್ರೆ ಸಾಕು, ಅದು ಉರ್ಕೊಂತ ಬಂದಂಗೆ ನಿಮ್ಗೆ ತೋರಿಸ್ತೀನಿ ನಾನು ಅದು ಹೇಗೆ ಅಂತ ಹೇಳಿ. ಸ್ಟಿಕ್ ಆದರೂ ಆಯಿತು, ಅದು ಲೋಬಾನ್ ಹಚ್ಚಿ ಮನ್ಸಂತೂ ಇರುತ್ತೆ ಎಲ್ಲರಿಗೂ, ಬಟ್ ಬೆಂಕಿ ಇರಲ್ಲ ನಮ್ಮ ಮನೇಲಿ. ಯಾಕಂತ ಹೇಳಿದ್ರೆ ನಾವು ಒಲೆ ಒಸಂಗಿರಲ್ಲ, ಬೆಂಕಿ ಇರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ರೆಡಿ ಸ್ಟಿಕ್ಸ್ ತೊಗೊಂಡ್ಬಂದಿರ್ತೀವಿ. ಅದರಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಈ ರೀತಿ ಸ್ಟಿಕ್ ಬರುತ್ತೆ, ಇದು ಈ ರೀತಿ ಸ್ಟಿಕ್ಸ್ ಬರುತ್ತೆ. ಇದನ್ನೇನು ಮಾಡೋದು ಅಂತ ಹೇಳಿದ್ರೆ, ಉದ್ದಿನ ಕಡ್ಡಿ ಹಚ್ಚೋ ಹಾಗೆ ಇದನ್ನ ಹಚ್ಬಿಟ್ರೆ ಅದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಆ ಸ್ಟ್ಯಾಂಡು ಅದು ಏನೇನು ಮಾಡಬೇಕು ಹಾಕಿಟ್ಬಿಟ್ರೆ ಉದ್ದಿನ ಕಡ್ಡಿ ಹೋದಂಗೆ ಒಂದು ಸ್ವಲ್ಪ ಬರುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಒಂದು ರೀತಿ ಆಯಿತು. ಆಮೇಲೆ ಹಾಗೆ ಇದು ಒಂದು ರೀತಿ. ಇದು ಏನಪ್ಪ ಅಂತ ಹೇಳಿದ್ರೆ, ಇದು ಸ್ಟಿಕ್ ಅಲ್ಲ, ಒಂದು ಸ್ವಲ್ಪ ದಪ್ಪ ಇರುತ್ತೆ. ಇದು ತೋರಿಸ್ತೀನಿ. ಈ ರೀತಿ ಇರ್ತವೆ ಇವು, ನೋಡ್ಬೋದು. ಇದನ್ನೇನು ಮಾಡೋದು, ಇದನ್ನು ಉದ್ದಿನ ಕಡ್ಡಿ ಹಚ್ಚಿದಂಗೆ ಹಚ್ಬಿಟ್ಟು ಇಟ್ಬಿಟ್ರೆ ಲೋಬಾನದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಹಾಗೆ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಅಷ್ಟೇ. ಇದು ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಇದು ಈ ರೀತಿ ಹಚ್ಬಿಟ್ರೆ ಇದು ಚೆನ್ನಾಗುತ್ತೆ. ಅವ್ರೇನು ಮಾಡ್ತಾರೆ ಅಂತಂದರೆ, ಎಲ್ಲವಕ್ಕೂ ಒಂದೊಂದು ಸ್ಟ್ಯಾಂಡ್ ಕೊಡ್ತಾರೆ. ಇದು ನೋಡ್ಬೋದು, ಸ್ಟ್ಯಾಂಡ್ ಇರುತ್ತೆ ಎಲ್ಲವಕ್ಕೂ. ಆದರೆ ಮೇನ್ ಏನಪ್ಪ ಅಂತ ಹೇಳಿದ್ರೆ, ಕಿಂಗ್ ಆಫ್ ದಿ ಲೋಬಾನಾಸ್ ಅಂತ ಹೇಳಿದ್ರೆ ಇದು ಹೇಳ್ಬೋದು ನಾವು. ಈ ರೀತಿ ಕುಡ್ಕಿ ಇದ್ದಂಗೆ ಇರುತ್ತೆ. ಇದು ಓಪನ್ ಮಾಡ್ತೀನಿ. ಇದು ಕುಡಿಕೆ ಇದ್ದಂಗೆ ಇರುತ್ತೆ. ಇದನ್ನು ನಾವು ಒಂದು ಸ್ವಲ್ಪ ಬೆಂಕಿ ಹಿಡಿಬೇಕು. ಇದೇನಂತಂದರೆ ನಡು ಲೋಬಾನ ಇರುತ್ತೆ.
ಕಾಣುತ್ತಲ್ಲ ಲೋಬಾನ ಇದು ಸ್ಟಿಕ್ ಇದನ್ನ ನಾವು ಹಚ್ಬಿಟ್ರೆ ಇದು ಬೆಂಕಿ ಹಚ್ಕೊಂಡ್ ಊದಿನ ಕಡ್ಡಿ ಹಚ್ಚಿರ್ತೇವಲ್ಲ ಆ ರೀತಿ ಹಿಂಗೆ ಸುಟ್ಕೊಂಡ್ ಬಂದಂಗೆ ಇದ್ರೊಳಗಿನ ಲೋಬಾನ ಒಂದ್ ಸ್ವಲ್ಪ ಕರಗುತ್ತೆ. ಇಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಅಂತ ಫುಲ್ 1 hour ತನಕನೂ ಮನೆ ಒಂಥರ ದೇವಸ್ಥಾನ ಆದಂಗೆ ಆಗಿರ್ತದೆ. ಅಷ್ಟು ಖುಷಿ. ನೀವು ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಇದ್ರ ಮೇಲೆ ಈ ಲೋಬಾನ ಕರಗಿದ್ಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಅಂಗಡಿಯಿಂದ ತಗೊಂಡ್ಬಂದು ಒಂದ್ ಸ್ವಲ್ಪ ಲೋಬಾನ ಇದ್ರ ಮೇಲೆ ಹಾಕ್ಬಿಟ್ರು ಸರಿ. 1 hour 2 hours ಇಷ್ಟು ಖುಷಿಯಾಗುತ್ತೆ ಅಂದ್ರೆ ಮನೆಯಲ್ಲಿ. ಪ್ರತಿ ಶುಕ್ರವಾರ ಹಚ್ಚಿ ನೋಡಿ ಸಾಯಂಕಾಲ ಲಕ್ಷ್ಮಿ ಬರೋ ಟೈಮಲ್ಲಿ ನಿಮ್ಮ ಮನ್ಸಿಗೆ ಅದು ಕೊಡೋ ನೆಮ್ಮದಿನೇ ಬೇರೆ. ನನಗಂತೂ ತುಂಬಾ ಇಷ್ಟ. ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಲೋಬಾನ ಸ್ಮೆಲ್ ಆಗಲ್ಲ, ನನ್ನ ಮಗಳಿಗೆ ಆಗಲ್ಲ. ಲೋಬಾನ ಹಾಕಿದ್ರೆ ಸಾಕು ಭಯಕ್ಕೆ ಶುರು ಮಾಡ್ತಾಳೆ ನನಗೆ. ಬಟ್ ನನಗಿಷ್ಟ. ನಾನು ಬೆಳಗ್ಗೆನೂ ಹಚ್ತೀನಿ, ಸಾಯಂಕಾಲ ಹಚ್ತೀನಿ. ಅವಳ ರೂಮ್ ಬಿಟ್ಟು ನಾನು ಅಡಿಗೆ ಮನೆಯಲ್ಲಿ ಹಚ್ಕೊತೀನಿ, ಇಲ್ಲ ಅಂತಂದ್ರೆ ನಡುಮನೆಗೆ ತಂದಿಡ್ತೀನಿ. ತುಂಬಾ ಖುಷಿ ಅನಿಸ್ತದೆ. ಪಾಸಿಟಿವಿಟಿ ಬರುತ್ತೆ ನಮ್ಮ ಕಡೆಯಲ್ಲಿ. ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗುತ್ತೆ, ಪಾಸಿಟಿವಿಟಿ ನಮ್ಮಲ್ಲೇ ಬರುತ್ತೆ. ನಮ್ಮ ಇನ್ನರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗುತ್ತೆ ಅಂತ ನನ್ನ ಭಾವನೆ ಇದು. ನಾವು ಬೆಂಕಿ ಹಾಕಿ ಲೋಬಾನ ಅಂತೂ ಹಾಕಕ್ಕಾಗಲ್ಲ. ಅಟ್ಲೀಸ್ಟ್ ಹೆಂಗೆ ಜಮಾನ ಹೆಂಗೆ ಹೋಗ್ತಾ ಇದೆ ನಾವು ಹಂಗೆ ಹೋಗೋಣ. ಸೊ ಎಷ್ಟು ಸಿಗುತ್ತೆ ಏನ್ ಸಿಗುತ್ತೆ ಅದರಲ್ಲೇ ಖುಷಿ ಪಡೋಣ ಅಂತ ನಂದಿದ್ದು. ಸೊ ಇದನ್ನ ನೀವು ಟ್ರೈ ಮಾಡಿ. ಇದು ಸ್ಪಾನ್ಸರ್ಡ್ ಅಲ್ಲ, ಬಟ್ ನಾನ್ ಮಾಡಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ಬೋದು ನೀವು ಈ ರೀತಿ ಹಚ್ಬಿಟ್ರೆ ಸಾಕು. ಎಷ್ಟು ನೋಡಿ ಹೊಗೆ ಹೆಂಗೆ ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ನಿಜವಾಗ್ಲೂ. ಇದು ಸ್ಟಿಕ್, ಇದು ನೋಡಿ, ಇದು ಹಾಗೆ ಇದಕ್ಕೆ ಸ್ಟ್ಯಾಂಡ್ ಇರುತ್ತೆ. ಈ ರೀತಿ ಸ್ಟ್ಯಾಂಡ್ ಹಾಕಿದ್ರೆ ಹೋಲ್ಡ್ ಮಾಡುತ್ತದೆ. ಎಲ್ಲಿ ಬೇಕಲ್ಲಿ ನೀವು ಇಡ್ಬೋದು. ಈ ರೀತಿ ಆಸಮ್. ಈ ರೀತಿ ನಾನು ಹಚ್ಚಿಟ್ಬಿಡ್ತೀನಿ. ನಿಮ್ಗೆ ಒಂದೊಂದು ರೂಮಲ್ಲಿ ಇಟ್ಟರು ಅಡ್ಡಿಲ್ಲ, ಬೇರೆ ಬೇರೆ ಫ್ರಾಗ್ರೆನ್ಸ್ ಅಂತ ಬರುತ್ತೆ ಇದು. ಆಮೇಲೆ ರಾಂಪಲ್ ನೋಡ್ಬೋದು ನೀವು, ಏನ್ ಚೆನ್ನಾಗಿದೆ ಅಲ್ಲ, ಏನ್ ಸೈಜ್ ನೋಡಿ ಇದು. ನಿಜವಾಗ್ಲೂ ಇಷ್ಟು ವಜ್ಜಿದ್ದು ಅದು. ಆ ಮರ ಹೆಂಗ್ ಹಿಡಿಯುತ್ತೆ ಅಂತ ಗೊತ್ತಾಗಲ್ಲ. ಆ ಮರ ಅಷ್ಟು ಇದು ಇರಲ್ಲ, ಅದು ಸ್ಟ್ರೆಂತ್ ಇರಲ್ಲ ಅದಕ್ಕೆ. ಬಟ್ ಇದು ನೋಡಿ ನೀವು ಎಷ್ಟು ಹೆವಿ ಇದೆ ಇದು. ಇದನ್ನ ಅದಕ್ಕೆ ಅಂತಾರಲ್ಲ, ಅದು ನಾನು ನೋಡಿನೇ ಮಾಡಿದಾರೆ. ಯಾವ ಮರಕ್ಕೂ ತನ್ನ ಕಾಯಿ ಭಾರ ಅಲ್ಲ ಅಂತ ಹೇಳಿ ಇರ್ಬೋದು. ನೋಡಿ ಎಷ್ಟು ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಗಾರ್ಡನ್ ಅಲ್ಲಿ ಬಿಟ್ಟಿದೆ ಅಂತ ಹೇಳಿದ್ರೆ. ಇದು ಪೇರ್ಲ್ ಹಣ್ಣು. ಇದು ಹಾಗೆ ಚೆನ್ನಾಗಿ ಬಿಡ್ತವೆ. ಒಳಗೆ ರೆಡ್ ಕಲರ್ ಇರುತ್ತೆ. ಇದು ಚೆನ್ನಾಗಿದೆ. ಮೂರು ಟೈಪ್ ಇದಾವೆ ನಮ್ಮ ಮನೆಯಲ್ಲಿ ಪೇರ್ಲ್ ಹಣ್ಣಿನ. ಹಾಗೆ ಚಿಕ್ಕು ಹಣ್ಣಿದಾವೆ. ಚಿಕ್ಕು ತುಂಬಾ ಚೆನ್ನಾಗಿ ಬಿಡ್ತವೆ. ಬಟ್ ಅದು ಸೀಸನಲ್. ನಾವು ಏನ್ ಮಾಡ್ಬಿಡ್ತೀವಿ, ಕೊಟ್ಟು ಮುಗಿಸ್ಬಿಡ್ತೀವಿ ಜನರಿಗೆಲ್ಲ. ನಾನು ಯಾಕಂದ್ರೆ ಅದು ಹೈ ಇನ್ಸುಲಿನ್. ಸುಮ್ಮನೆ ಯಾಕೆ ಅಂತ ಹೇಳಿ ಎಲ್ರಿಗೂ ಅದು ಪೂಜಾ ಟೈಮಿಗೆ ಬರುತ್ತೆ, ಶ್ರಾವಣದಲ್ಲಿ. ಹಂಗೆ ಎಲ್ಲರಿಗೂ ಪೂಜಾಕ್ಕೆ ಕೊಟ್ಬಿಡ್ತೀವಿ. ಈಗ ನಾವು ಮಜ್ಜಿಗೆ ಸಾರು ಮಾಡೋಣ. ಹಳದಿ ಸಾರು ಅಂತ ಹೇಳ್ತೀವಿ ನಾವು. ಅದಕ್ಕೆ ಏನು ತಗೊಂಡಿದ್ದೀನಿ ನೋಡಿ ನಾನು. ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಹವೀಜ, ಒಂದು ಲವಂಗ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ. ಸಾಕಿಷ್ಟೇನೆ. ಇದು ಮಜ್ಜಿಗೆ. ಇವನಿಷ್ಟು ಒಂದು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಈಗ ಇವನಿಷ್ಟನ್ನು ಹಾಕಿ ಹುರ್ಕೊಂಡ್ಬಿಡೋಣ. ಈಗ ಬೆಳ್ಳುಳ್ಳಿನೂ ಹಾಕ್ತೀನಿ. ಪ್ಯಾನ್ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಎಲ್ಲ ಹಾಕ್ತಿದ್ದೀನಿ ನಾನೀಗ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಬಿಡೋಣ. ಜಾಸ್ತಿ ಹಾಕಬೇಡಿ, ಎಲ್ಲಾನು ಲಿಮಿಟೆಡ್ ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸಾಕಿಷ್ಟೇ. ಏನು ಹಾಕೋದು ಬೇಡ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಾಕು. ಇದನ್ನ ಈಗ ಫ್ರೈ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಲೇಟಾಗಿ ಹಾಕೋಣ, ಮತ್ತೆ ಬೇಗ ಹೊರದ್ಬಿಡುತ್ತೆ. ಸಾಕಿದಿಷ್ಟು ಜೀರಿಗೆ. ಇದನ್ನ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನೋಡ್ಬೋದು ನೀವು, ಇದು ಸ್ಟೆರ್ಲಿಂಗ್ ಸೆಲೆಕ್ಟ್ ಇದನ್ನ ತಗೊಂಡೆ, ರಾಜಮುಡಿ ರೈಸ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಶುಗರ್ ಇದ್ದರು, ಆಮೇಲೆ ಡಯಾಬೆಟಿಕ್ ಇದ್ದವರು, ಬಾರ್ಡರ್ ಲೈನ್ ಇರೋರು ತಿನ್ಬೋದು. ಚೆನ್ನಾಗಿದೆ ಮಾತ್ರ. ಏನಂತ ಕಾಸ್ಟ್ಲಿನೂ ಇಲ್ಲ. ಇದು 2 kg ಪ್ಯಾಕೆಟ್
150 ಅಂತ ಹೇಳಿದ್ದಾರೆ. ಬಟ್ ಅವರು ತಗೊಂಡಿರೋದು 130 ತಗೊಂಡಿದ್ದಾರೆ. ನೋಡ್ಬೋದು ನೀವು, ಚೆನ್ನಾಗಿದಾವು. ಆಮೇಲೆ ಅನ್ನನೂ ಚೆನ್ನಾಗಾಗುತ್ತೆ, ಟೇಸ್ಟಿ ಇರುತ್ತದು, ಒಂಥರ ಬ್ರೌನ್ ರೈಸ್ ಇದ್ದಂಗೆ ಇರುತ್ತದು, ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು, ಸಿಗುತ್ತೆ. ನಾನು ಡಿಮಾರ್ಟಲ್ಲ, ರಾಯಲ್ ಮಾರ್ಟಲ್ಲಿ ತಂದಿದ್ದೆ. ನೋಡಿ, ಅವೈಲಬಿಲಿಟಿ ಕೇಳ್ಬಿಡಿ. ಇದು ಸಾಕನ್ಸುತ್ತೆ. ಈಗ ಇದನ್ನ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಜಾರ್ಗೆ ಒಂದು ಸ್ವಲ್ಪ ಅರಿಶಿನ ಹಾಕೊತೀನಿ. ನೋಡ್ಬೋದು, ಸಾಕು, ಅರಿಶಿನ ಸಾಕು. ಈಗ ಇದನ್ನ ಫ್ರೈ ಮಾಡಿದ್ದನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಆಮೇಲೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಅಕ್ಕಿ, 1 ಚಮಚ ಅಕ್ಕಿ, 1 ಚಮಚ ಕಡಲೆಬೇಳೆ ನೆನೆ ಹಾಕಿದ್ದೆ. ಒಂದು ಹಾಫ್ ಆನ್ ಅವರ್ ಬಿಫೋರ್ ಅಥವಾ 1 ಅವರ್ ಬಿಫೋರ್ ಹಾಕ್ಬಿಡಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಹಾಕ್ಬಿಡಿ. 1 ಅವರ್ ಆದರೂ ನೆನೆಲಿ. ನೋಡ್ಬೋದು ನೀವು, ಇದನ್ನ ನೆನೆ ಇಟ್ಟಿರ್ತೀವಲ್ಲ, ಅದು ನೆನ್ಮೇಲೆ ಈ ಗ್ರೈಂಡ್ ಮಾಡ್ತಿರ್ತೀನಲ್ಲ ಅದಕ್ಕೆ ಹಾಕೊಂಡ್ಬಿಡೋಣಂತೆ. ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ನಾನು. ನೋಡ್ಬೋದು, ಇಲ್ಲಿ ಜಾರಿಗೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಮೆಂತೆ ಹುರ್ಕೊಂಡ್ಬಿಡ್ತೀನಿ. ಇಷ್ಟು ಸಾಕಿಷ್ಟು ಒಂದು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಅಂದರೆ ಪ್ಯಾನ್ ಬಿಸಿ ಇದೆ, ಸಾಕು, ಜಾಸ್ತಿ ಹಾಕಬೇಡಿ. ನೋಡ್ಬೋದು, ಸಾಕು. ಒಂದು ಸ್ವಲ್ಪ ಹುರ್ಕೊಂಡ್ಬಿಡಿ, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಈ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾವು ಕುದಿಯಕ್ಕೆ ಇಟ್ಕೊಂಡ್ಬಿಡೋಣ. ಓಕೆ, ಸಾಕಿದು. ಇದಕ್ಕೆ ಉಪ್ಪು ಹಾಕಬೇಡಿ, ಜಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸಾಫ್ಟಾಗೆ ಗ್ರೈಂಡ್ ಮಾಡ್ತೀನಿ. ಓಕೆ, ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಸಾಕು, ಜಾಸ್ತಿ ಹಾಕಬೇಡಿ. ಇದು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನೋಡ್ಬೋದು, ಸಾಫ್ಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಕಾಯಿಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಹಿಂಗೆ ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ನೋಡ್ಬೋದು, ಸಾಕು. ಈಗೇನು ಮಾಡ್ತೀನಿ, ಇದಿದೆ ಅಲ್ಲ, ಇದು ಮಿಕ್ಸ್ ಮಾಡಿದ್ದೆ ಬೇಗ ಇದು ಇಟ್ಕೊಂಡ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಗಂಟು ಆಗ್ಬಿಡ್ತೈತೆ ಅದು. ಸಾಧ್ಯ ಆದಷ್ಟು ಒಂದು ಸ್ವಲ್ಪ ಕೈ ಆಡ್ತಾನೆ ಇರಬೇಕು. ಈ ಮಜ್ಜಿಗೆನ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಸಾಕು. ಗಂಟು ಲಮ್ಸ್ ಆಗಬಾರ್ದು. ಲಮ್ಸ್ ಆದ್ರೆ ಚೆನ್ನಾಗಾಗಲ್ಲ. ನೋಡಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕೋರಿ. ಇದನ್ನ ಎದುರು ನಿಂತ್ಕೊಂಡೇನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಒಡೆದು ಹೋಗೋ ಚಾನ್ಸಸ್ ಇರ್ತವೆ. ಒಡೆದು ಹೋಗೋದು ಅಂತ ಹೇಳಿದ್ರೆ ಹಾಲು ಒಡೆದಾಗ ಆಗುತ್ತಲ್ಲ, ಆ ರೀತಿ ಬರುತ್ತಿದ್ದು. ಹಂಗಾಗಕ್ ಬಿಡಬೇಡಿ, ಹಿಂಗೆ ಕೈ ಆಡಿಸ್ತಾನೇ ಇರಿ. ಎದ್ರಗೇನೆ ನಿಂತ್ಕೊಂಡು ಮಾಡಿ ಇದನ್ನ. ಇಲ್ಲಿ ನೋಡ್ಬೋದು, ಕುದಿಬೇಕಿದು, ಚೆನ್ನಾಗಿ ಕುದಿಬೇಕಿದು. ಲಾಸ್ಟಿಗೆ ನಾವು ಸಾಲ್ಟ್ ಹಾಕೊಂಡ್ಬಿಡೋಣ. ಇದು ಅದು ರಾಜಮುಡಿ ರೈಸನ್ನ ಇಟ್ಟಿದ್ದೀನಿ ರೈಸಿಗೆ. ಇಲ್ಲಿ ನೋಡ್ಬೋದು, ಇನ್ನೊಂದು ತೋರಿಸ್ಬೇಕು ನಾನು ನಿಮ್ಗೆ. ಇದು ನಮ್ಮ ಗಿಡದ್ದಿದು, ನನ್ನ ಗಾರ್ಡನ್ ಗಿಡದ್ದಿದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ರಾಮ್ಫಲ್ ಅಂತೀವಿ ನಾವು ಇದಕ್ಕೆ, ಸೀತಾಫಲ್ ಅಂತೀವಲ್ಲ ಅದ್ರ ಅಣ್ಣ ಅಂತ ಹೇಳ್ತಾರೆ ಇದಕ್ಕೆ, ರಾಮ್ಫಲ್ ಅಂತ ಹೇಳಿ. ನೋಡ್ಬೋದು ಏನ್ ಸೈಜು, ಏನಿದು, ಎಷ್ಟು ಚೆನ್ನಾಗಿದಾವಲ್ಲ. ನಿಜವಾಗ್ಲೂ ನೋಡಿಲ್ಲ, ದೃಷ್ಟಿ ಬರಂಗಾಗಿದಾವ. ಎಲ್ಲರಿಗೂ ಕೊಡೋದು. ಇದನ್ನ ಜಾಸ್ತಿ ತಿನ್ನಬಾರ್ದು, ಯಾಕಂದ್ರೆ ಶುಗರ್ ಹೆಚ್ಚಿಗೆ ಆಗುತ್ತೆ. ಶುಗರ್ ಕಂಟೆಂಟ್ ಭಾಳ ಇರುತ್ತೆ ಇದರಲ್ಲಿ. ಇದನ್ನ ಜಾಸ್ತಿ ತಿನ್ನಬಾರ್ದು. ಇವನ್ನೊಂದು 3 ಇಟ್ಕೊಂಡು ಇನ್ನುಕ್ಕಿದ್ವಲ್ಲ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಷನ್ಸ್ಗೆ ಕೊಟ್ಟಾಯ್ತು. ನೋಡ್ಬೋದು ನೀವು ಇಲ್ಲಿ, ಇದು ಕುದಿತಾ ಇದೆ ಇದೀಗ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ಸಕ್ಕರೆನೂ ಹಾಕ್ತೀನಿ. ಒಂದು ಚೂರ ಹಾಕ್ತೀನಿ, ಜಾಸ್ತಿ ಬೇಡ, ಒಂದು ಚೂರ ಸಕ್ಕರೆ ಹಾಕ್ತೀನಿ. ಇದು ಉಪ್ಪು ಹಾಕಿದ ತಕ್ಷಣ ಎದುರುಗಡೆನೆ ನಿಂತ್ಕೊಂಡು ಹಿಂಗೆ ಕೈ ಆಡಿಸಿ 1 ನಿಮಿಷ ಬಿಟ್ಟು ಆಫ್ ಮಾಡಿಬಿಡಿ. ಯಾಕಂತ ಹೇಳಿದ್ರೆ ಒಡೆದ್ಬಿಡುತ್ತೆ. ನೀವು ಪನ್ನೀರ್ ಮಾಡೋ ಟೈಮಲ್ಲಿ ಹಾಲು ಒಡೆಯುತ್ತಲ್ಲ, ಆ ರೀತಿ ಒಡೆದ್ಬಿಡ್ತೈತಿ. ಆಮೇಲೆ ಸಾರು ಚೆನ್ನಾಗಾಗಲ್ಲ. ನೋಡ್ಬೋದು, ಈ ರೀತಿ ಬರಬೇಕು.
ಕೊತ್ತಂಬರಿ ಇರಲಿಲ್ಲ, ನಾನು ಕೊತ್ತಂಬರಿ ಹಾಕಿಲ್ಲ, ಇದ್ದರೂ ಹಾಕ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗುತ್ತೆ ಗೊತ್ತಾ. ಇದಕ್ಕೆ ಸೌತೆಕಾಯಿ ಬೇಕಾದ್ರೆ ನೀವು ಉಪ್ಪಲ್ಲಿ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಬಟ್ ನಾ ಏನು ಮಾಡ್ತಾ ಇಲ್ಲ, ಸಾಕು ಇಷ್ಟೇನೆ. ನಾವೇನು ಮಾಡ್ತೀವಿ ಅಂತಿದ್ರೆ ಬಿಸಿ ಅನ್ನ, ತುಪ್ಪ, ಈ ಸಾರು ಹಾಕ್ಕೊಂತೀವಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂತೀವಿ. ಹಾಲು ಹಾಕಲೇಬೇಕು ನಾವು. ಹಾಲು ಹಾಕಿದ್ರೆ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಲು ಹಾಕೊಂಡು ಊಟ ಮಾಡಿ. ಇದು ನೀವು ನಾಳೆಗಿಟ್ರು ಇನ್ನೂ ಚೆನ್ನಾಗಾಗುತ್ತೆ. ಇದು ಬಿಸಿದೇ ಉಣ್ಬೇಕಂತೇನಿಲ್ಲ. ಹಾಗೆ ನಾ ಇನ್ನೊಂದು ತೋರಿಸ್ಬೇಕು ನಿಮಗೆ. ಇದು ಕಂಚಿಕಾಯಿ ಅಂತ ಹೇಳಿ, ನಿಂಬೆಕಾಯಿ ಇರುತ್ತಲ್ಲ, ನಿಂಬೆಕಾಯಿಗಿಂತ ಹುಳಿ ಅಂದ್ರೆ ಹುಳಿ ಇರುತ್ತೆ. ಇಷ್ಟು ದೊಡ್ಡದಿರುತ್ತಿದ್ದು ಫುಲ್ ಸೈಜ್ ಅದರದಿದು. ನಮ್ಮ ತೋಟದಿದ್ದು ಕಂಚಿಕಾಯಿ. ಇದು ಆಕ್ಚುಲಿ ನಾನು ಒಂದೇ ಕಂಚಿಕಾಯಿ ಹಾಕಿರೋದು, ಅಷ್ಟು ದೊಡ್ಡದಿತ್ತದು. ಈ ಕಂಚಿಕಾಯಿ ಹಾಕಿದ್ದೀನಿ. ನಾ ಇದನ್ನ ಹಾಕಿ ಈಗಾಗಲೇ 2 months ಆಯ್ತು. ನಾನು ನೆನೆ ಇಟ್ಟಿದ್ದೀನಿ. ಉಪ್ಪು, ಅರ್ಶಿನದ ಪುಡಿ ಅಷ್ಟೇ ಹಾಕಿ ನೆನೆ ಇಟ್ಟಿದ್ದೀನಿ. ನೋಡ್ಬೋದು ಕಜ್ರ ಆದಂಗೆ ಆಗಿರ್ತೈತದ. ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಆಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡು ಇಟ್ಕೋಬಹುದು. ಹೆಂಗಾಗುತ್ತೆ ಗೊತ್ತಾ, ನಿಜವಾಗ್ಲೂ ಕಜ್ರ ತಿನ್ನಂಗೆ ಆಗುತ್ತದೆ. ಇದು ಹೆಲ್ತಿಗೆ ಬಹಳ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಸಿಗಂತೂ ತುಂಬಾ ಒಳ್ಳೇದಿದು. ನೀವು ಬೇಕಾದ್ರೆ ಟ್ರೈ ಮಾಡಿ. ಎಲ್ರಿಗೂ ಲೈಕ್ ಆಗಲ್ಲ, ಬಟ್ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ಈ ವ್ಲಾಗ್ನ ನಾನು ಹಿಂಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಇನ್ನೊಂದು ಕಂಟೆಂಟ್ ಜೊತೆ, ಸ್ವಲ್ಪ ಮಾತ್ರ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Until then, take care. Bye. Thank you.